ಈಗ ನೆಕ್ಸ್ಟ್ ಕ್ವಶನ್ನು, ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ ಎಕ್ಸ್ ಕ್ಯೂಬ್ ಮೈನಸ್ 2x ಮೈನಸ್ 5 ಈಸ್ ಈಕ್ವಲ್ ಟು 0 ಬೈ ರೆಗ್ಯುಲರ್ ಫಾಲ್ಸಿ ಮೆಥಡ್. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ನೀವೇನು ಮಾಡಬೇಕು, ಎಕ್ಸ್ ಕ್ಯೂಬ್ ಮೈನಸ್ 2x ಮೈನಸ್ 5 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇಲ್ಲಿ ನೋಡಿ ಯಾವ ಥರ ಬರೀಬೇಕು. ಎಕ್ಸ್ ಕ್ಯೂಬ್ ಮೈನಸ್ 2x ಮೈನಸ್ 5 ಈಸ್ ಈಕ್ವಲ್ ಟು 0. ಈಗ ಇದನ್ನ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2x ಮೈನಸ್ 5. ಆಮೇಲೆ ಏನು ಮಾಡಿ, ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ನೋಡಿ ಏನು ಮಾಡೋದು, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9 3 ಈಕ್ವಲ್ ಇದನ್ನ ಟೈಪ್ ಮಾಡಿ. ಎಕ್ಸ್ ಕ್ಯೂಬ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಮೈನಸ್ 2 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 5. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0 ಹಾಕಿ, ಆನ್ಸರ್ ಏನು ಬಂತು, ಮೈನಸ್ 5. 0ಗೆ ಮೈನಸ್ 5. ಎಕ್ಸ್ ಜಾಗದಲ್ಲಿ 1 ಹಾಕಿ, 1ಗೆ ಮೈನಸ್ 6, 1ಗೆ ಮೈನಸ್ 6. ಎಕ್ಸ್ ಜಾಗದಲ್ಲಿ 2 ಹಾಕಿ, 2ಗೆ ಮೈನಸ್ 1, 2ಗೆ ಇಲ್ಲಿ ನೆಗೆಟಿವಿಂದ ಸ್ಟಾರ್ಟ್ ಮಾಡಿದ್ರೆ ಪಾಸಿಟಿವ್ ಬರೋ ಗಂಟ ಮಾಡಬೇಕು. ಎಕ್ಸ್ಗೆ 3 ಹಾಕಿ 16. ಅಂದರೆ ನೋಡಿ, ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ, ಸ್ಟಾಪ್ ಮಾಡಿ. ನೆಗೆಟಿವಿಂದ ಸ್ಟಾರ್ಟ್ ಮಾಡಿದ್ರೆ ಪಾಸಿಟಿವ್ ಬರೋ ಗಂಟ ಮಾಡಬೇಕು, ಪಾಸಿಟಿವಿಂದ ಸ್ಟಾರ್ಟ್ ಮಾಡಿದ್ರೆ ನೆಗೆಟಿವ್ ಬರೋ ಗಂಟ ಮಾಡಬೇಕು. ಆಮೇಲೆ ಏನು ಮಾಡಿ, ರೂಟ್ ಲೈಸ್ ಬಿಟ್ವೀನ್ 2, 3 ಅಂತ ಬರ್ಕೊಳ್ಳಿ. ನೋಡಿ, ಇದು ಬರ್ದಾದ್ಮೇಲೆ ಏನು ಮಾಡಿ, ಟೇಬಲ್ ಮಾಡಿ. ನೋಡಿ ಯಾವ ಥರ ಮಾಡೋದು. ಫಸ್ಟು ಎ ಬರ್ಕೊಳ್ಳಿ, ಆಮೇಲೆ ಎಫ್ ಆಫ್ ಎ, ಆಮೇಲೆ ಬಿ ಬರ್ಕೊಳ್ಳಿ, ಎಫ್ ಆಫ್ ಬಿ, ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ, ಆಮೇಲೆ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ನೋಡಿ, ಇದು ಬರ್ದಾದ್ಮೇಲೆ ಏನು ಮಾಡಿ, ಎಗೆ 2 ಹಾಕಿ, ಎಫ್ ಆಫ್ ಎಗೆ ಎಫ್ ಆಫ್ 2ಗೆ ಮೈನಸ್ 1 ಹಾಕಿ, ಬಿಗೆ 3 ಹಾಕಿ, ಎಫ್ ಆಫ್ 3ಗೆ 16 ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ತೀರಾ ಹೇಳಿ, ಎ ವೈ ಮೈನಸ್ ಬಿ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಂತ ಟೈಪ್ ಮಾಡಿ. ಈ ಥರ ಎ ವೈ ಮೈನಸ್ ಬಿ ಎಕ್ಸ್ ಡಿವೈಡ್ ಬೈ ವೈ, ಇದು ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ನೋಡಿ, ಇದು ರಫ್ ವರ್ಕು, ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಕು. ಇದನ್ನ ಸೇಮ್ ಟೈಪ್ ಮಾಡೋಣ. ಎ ಸಿ ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸ್. ಕ್ಯಾಲ್ಕುಲೇಟ್. ಈಗ ಎ ಅಂದರೆ ಇದು ಎ ಅಂದರೆ 2, ವೈ ಅಂದರೆ 16, ಬಿ ಅಂದರೆ 3, ಎಕ್ಸ್ ಅಂದರೆ ಈ ಥರ ಬನ್ನಿ. ಹಿಂಗೆ ಫಸ್ಟಿಂದ ಲಾಸ್ಟ್ ಹೋಗಿ ಈ ಥರ ಬನ್ನಿ, ರಿವರ್ಸು. ಮೈನಸ್ 1 ಎಷ್ಟು ಬಂತು ಆನ್ಸರ್? 2.0588. 5th ಡಿಜಿಟು 5ಗಿಂತ ಕಡಿಮೆ ಇರೋದ್ರಿಂದ ಸೇಮ್ 4 ಡಿಜಿಟ್ ಏನಿದೆ ಅದೇ ಬರೀರಿ. ಏನಂತ ಬರೀತೀರಾ? 2.0588. ಇದು ಬಂದ ತಕ್ಷಣ ಏನು ಮಾಡಬೇಕು, ಎ ಸಿ ಹೊಡೆದು ಮೇಲ್ಗಡೆ ಹೋಗಬೇಕು, ಕ್ಯಾಲ್ಕುಲೇಟ್ ಹೊಡಿಬೇಕು. ಇಲ್ಲಿ ಎಕ್ಸಾಕ್ಟ್ದಲ್ಲಿ 2.0588 ಹೊಡಿಬೇಕು. ಎಷ್ಟು ಬಂತು? ಮೈನಸ್ 0.39105 ಇದೆಯಲ್ಲ, 5th ಡಿಜಿಟ್ 5 ಇರೋದ್ರಿಂದ ಇದು 10ನ 11 ಮಾಡ್ಕೋಬೇಕು. ಮೈನಸ್ 0.3911 ರೌಂಡ್ ಆಫ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ನೋಡಿ, ಇದು ನೆಗೆಟಿವ್ ಬಂದಿದೆಯಲ್ಲ, ನೆಗೆಟಿವ್ ಕೆಳಗಡೆ ಬರೀರಿ. ಮೈನಸ್ 0.311 ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. 2.0588. ಆಮೇಲೆ ಬಿ ಮತ್ತು ಎಫ್ ಆಫ್ ಬಿ ಸೇಮ್ ಇರಲಿ. ಸೇಮ್ ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಎ ಎಷ್ಟು? 2.0588. ವೈ ಎಷ್ಟು? 16.
ಆಮೇಲೆ ಬಿ ಎಷ್ಟು 3 ಸೇಮು ಹಿಂಗೆ ಹೋಗಿ ಹಿಂಗೆ ಬನ್ನಿ. ಇದಾದಮೇಲೆ ಇದು -0.3911 ಏನು ಬಂತು ಆನ್ಸರ್ 2.0125. ಇಲ್ಲಿ ನೋಡಿ 5 ಬದಲು ಇದು 5 ಇರೋದ್ರಿಂದ 5 ಮತ್ತು 5ಗಿಂತ ಜಾಸ್ತಿ 1 2 ಇರೋದನ್ನ 1 3 ಮಾಡ್ಕೋಬೇಕು. 2.0813 ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ನೀವೇನು ಮಾಡಿ ಎ ಸಿ ಹೊಡೆದು ಎಫ್ ಆಫ್ ಎಕ್ಸ್ಗೆ ಹೋಗಿ. ಎಫ್ ಆಫ್ ಎಕ್ಸ್ ಇದು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ 2.0813 ಎಷ್ಟು ಬಂತು? -0.1468. ಈಗ ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ ಬರೀಬೇಕು. -0.1468 ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. 2.0813 ಇದನ್ನ ಸೇಮ್ ಬರ್ಕೊಳ್ಳಿ. ಮತ್ತು ಏನು ಮಾಡಿ ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್. ಎ ಅಂದ್ರೇನು 2.0813. ಈಗ ವೈ ಅಂದ್ರೇನು 16, ಬಿ ಅಂದ್ರೇನು 3, ಎಕ್ಸ್ ಅಂದ್ರೇನು -0.1468. 2.08965 ಇದೆ. 5 ಡಿಜಿಟ್ 5 ಇರೋದ್ರಿಂದ 96ನ 97 ಮಾಡ್ಕೊಳ್ಳಿ. 2.0897. ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ 2.0897 ಹೊಡೀರಿ. ಏನು ಬಂತು? -0.0540. ಆ ಥರ 5 ಡಿಜಿಟ್ 0 ಇರೋದ್ರಿಂದ ಏನಿದೆ ಅದು ಬರ್ಕೊಬಿಡಿ 4 ಡಿಜಿಟ್ಸು. ಈಗ ಇದು ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ. -0.0540 ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. 2.0897 ಇದು ಸೇಮ್ ಇರಲಿ. ಮತ್ತು ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಎ ಏನು 2.0897, ವೈ ಏನು 16, ಬಿ ಏನು 3, ಎಕ್ಸ್ ಏನು -0.0540. ಈಗ 2.080927 2.09 ಇಲ್ಲಿ 27 ಬದಲು 28 ಬರುತ್ತೆ. ಯಾಕೆ 5 ಡಿಜಿಟ್ 6 ಇರೋದ್ರಿಂದ 27 ಇರೋದು 28 ಆಗುತ್ತೆ. ಇಲ್ಲಿ ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಹಾಕಿ 2.0928 ಏನು ಬಂತು? -0.0195. ಅರ್ಥ ಆಗ್ತಿದೆಯಲ್ವಾ? ಇದಾದ ತಕ್ಷಣವೇ ಎ ಸಿ ಹೊಡೀರಿ. ಇಲ್ಲಿ ಇದು ನೆಗೆಟಿವ್ ಬಂದ ತಕ್ಷಣ ನೆಗೆಟಿವ್ ಕೆಳಗಡೆ ಬರ್ಕೋಬೇಕು. -0.0195 ಇದನ್ನ ಈ ಕಡೆ ಬರ್ಕೊಳ್ಳಿ. 2.0928 ಇದು ಸೇಮ್ ಬರ್ಕೊಳ್ಳಿ. 3 ಮತ್ತು 16 ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಏನು ಹೊಡಿತೀರಾ ಈಗ? ಸಾರಿ, ಎ ಸಿ ಹೊಡೀರಿ. ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ. ಮತ್ತು ಎ ಏನು 2.0928, ವೈ ಏನು 16, ಬಿ ಏನು 3, ಎಕ್ಸ್ ಏನು -0.0195 ಎಷ್ಟು ಬಂತು? 2.0939 2.0939 ಎ ಸಿ ಹೊಡೆದು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಹೊಡೀರಿ 2.0939. ಈ ಥರ 10⁻³ ಬಂದರೆ ಶಿಫ್ಟ್ ಹೊಡೀರಿ, ಮೋಡ್ ಹೊಡೀರಿ, 6 ಫಿಕ್ಸ್ ಟು 8 ಇಲ್ಲಿ ನೀಟಾಗಿ ಬರ್ಕೊಳ್ಳಿ. -0.0073 ಬರ್ಕೊಳ್ಳಿ. ಇದು ನೋಡಿ 5 ಡಿಜಿಟ್ 6 ಇರೋದ್ರಿಂದ 72 ಇರೋದು 73 ಆಗುತ್ತೆ. ಈಗೇನು ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ. -0.0073 ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. 2.0939 ಆಮೇಲೆ ಇದು ಸೇಮ್ ಇರಲಿ 316. ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ನೋಡಿ. ಇಲ್ಲಿ ಬರ್ಸೋಕ್ಕೆ ಆನ್ಸರ್ ಎ ವೈಗೇ ಹೋಗಬೇಕು. ಎ ಏನು 2.0939,
ವೈ ಏನು 16, ಬಿ ಏನು 3, ಎಕ್ಸ್ ಏನು -0.0073. ಆನ್ಸರ್ ಏನು ಬಂತು 2.0943. 2.0943. ಇಲ್ಲೇನು ಮಾಡಬೇಕು, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸಾಕ್ಟ್ದಲ್ಲಿ 2.0943 ಹೊಡೀರಿ. ಏನು ಬಂತು -0.0028. ಇಲ್ಲಿ ಬರೀರಿ -0.0028. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ 2.0943. ಇದು ಸೇಮ್ ಇರಲಿ. ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಎ ವೈಗೆ ಕ್ಯಾಲ್ಕುಲೇಟ್ ಹೊಡೀರಿ. ಎ ಏನು 2.0943, ವೈ ಏನು 16, ಬಿ ಏನು 3, ಎಕ್ಸ್ ಏನು -0.0028. ಏನು ಬಂತು 2.0945. 2.0945. 45 ಯಾಕೆ ಅಂದರೆ 5 ಡಿಜಿಟ್ 5 ಇರೋದ್ರಿಂದ 4ನ 5 ಮಾಡಬೇಕು. ಎ ಸಿ ಹೊಡೀರಿ, ಮೇಲ್ಗಡೆ ಎಫ್ ಆಫ್ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ 2.0945 ಹೊಡೀರಿ. ಇದು ಬರುತ್ತೆ. ಇದೇನು -0.3057. ಇದು ನೆಗೆಟಿವ್ ಕೆಳಗಡೆ ಬರೀರಿ. 2 ನಂಬರ್ ಆದರೂ ಬರೀರಿ ಎಕ್ಸ್ಟ್ರಾ. -0.00057. ನಂಬರ್ ಜಾಸ್ತಿ ಇದ್ದರೆ 4 ಡೆಸಿಮಲ್ಗೆ ಫಿಕ್ಸ್ ಮಾಡಿ. ಏನಾದರೂ ಝೀರೋಗಳು ಜಾಸ್ತಿ ಇದ್ದರೆ ಝೀರೋಗಳಾದಮೇಲೆ 2 ನಂಬರ್ ಹತ್ರ ಬರೆಯೋ ಥರ ಮಾಡ್ಕೊಳ್ಳಿ. ಇದನ್ನ ಈ ಕಡೆ ಬರ್ಕೊಳ್ಳಿ 2.0945. ಈ 3 ಮತ್ತು 16 ಹಂಗೆ ಇರಲಿ. ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್. ಎ ಏನು 2.0945, ವೈ ಏನು 16, ಬಿ ಏನು 3, ಎಕ್ಸ್ ಏನು -0.3057. ಎಷ್ಟು ಬಂತು 2.0945. ಬಂದಿದೆ ಅಂದರೆ 2.0945. ಇದು ಸೇಮ್ ಬಂದರೆ ನಿಲ್ಲಿಸ್ಬಿಡಿ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2.0945. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಈಗ ನೋಡಿ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಸ್ಟ್ ಏನು ಮಾಡಬೇಕು, ಈಕ್ವೇಷನ್ ಬರ್ಕೋಬೇಕು. ಎಫ್ ಆಫ್ ಎಕ್ಸ್ ಇದು ಬರ್ಕೋಬೇಕು. 0, 1, 2, 3 ನೆಗೆಟಿವಿಂದ ಸ್ಟಾರ್ಟಾಗಿ ಪಾಸಿಟಿವ್ ಬರೋ ಗಂಟ ಮಾಡಬೇಕು. ಆಮೇಲೆ ರೂಟ್ ಲೈಸ್ ಬಿಟ್ವೀನ್ 2, 3 ಅಂತ ಬರ್ಕೋಬೇಕು. ಬರೀ ನೆಗೆಟಿವ್ ಪಾಸಿಟಿವ್ ನೋಡಬೇಕಿದು. ರೂಟ್ ಇದ್ರ ಮೇಲೆ ಬರ್ಕೋಬೇಕು. ಆಮೇಲೆ ಎ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ ಇದೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ. A2 ಎಫ್ ಆಫ್ ಎ ಅಂದರೆ ಇದು -1, B3 ಎಫ್ ಆಫ್ ಬಿ ಅಂದರೆ 16. ಎಕ್ಸ್ಗೆ ಫಾರ್ಮುಲಾ ಇದು AY - BX y - x ಅಂತ ಟೈಪ್ ಮಾಡಿಬಿಟ್ಟು AY BX ಹೊಡೆದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ ಎಫ್ ಆಫ್ ಎಕ್ಸ್ಗೆ ಎಕ್ಸ್ ಜಾಗದಲ್ಲಿ ಇದು ಹಾಕಿದ್ರೆ ಇದು ಬಂದ್ಬಿಡುತ್ತೆ. ಇದೇ ಥರ ಯಾವಾಗ ಗಂಟ ಇದು ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ ಬರೀಬೇಕು, ಪಾಸಿಟಿವ್ ಅಂದರೆ ಪಾಸಿಟಿವ್ ಕೆಳಗಡೆ. ನೆಗೆಟಿವ್ ಕೆಳಗಡೆ ಬರೆದಾಗ ಅಥವಾ ಪಾಸಿಟಿವ್ ಕೆಳಗಡೆ ಬರೆದಾಗ ಇದನ್ನ ಲೆಫ್ಟಲ್ಲಿ ಬರೀಬೇಕು. ಬರೆದಿದ್ದೀರಲ್ಲ ಅದು ಲೆಫ್ಟಲ್ಲಿ. ಬೇರೆದೆರಡು ಸೇಮ್ ಇಟ್ಕೋಬೇಕು. ಆಮೇಲೆ ಸೇಮು AY - BX y - x ಹೊಡೆದ್ರೆ ಇದು ಬರ್ತಾ ಇರುತ್ತೆ. ಯಾವಾಗ ಗಂಟ ಮಾಡಬೇಕು ಅಂದರೆ ಇದು ಎರಡು ಸೇಮ್ ಬರೋ ಗಂಟ. ಸೇಮ್ ಬಂದ ತಕ್ಷಣ ನಿಲ್ಲಿಸಬೇಕು. ದೇರ್ಫೋರ್ ರಿಯಲ್ ರೂಟ್ ಆಫ್ ದ ಗಿವನ್ ಈಕ್ವೇಷನ್ ಈಸ್ ಅಂತ ಬರೀಬೇಕು ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.